टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರನ್ಯಾ ಅಕ್ರಮ ಗೋಲ್ಡ್ ಸಾಗಾಟ ಕೇಸ್ನಲ್ಲಿ ರೆಡ್ ಹ್ಯಾಂಡ್ ಆಗಿ ಬಲೆಗೆ ಬಿದ್ದಂತಹ ನಟಿ ಸದ್ಯ ಜೈಲಿನಲ್ಲಿದ್ದಾರೆ. ಇದೇ ಬೆಳಗ್ಗೆನ ಈಗ ಇಡಿ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಇದಕ್ಕೆ ಕಾರಣವೇ ರನ್ಯಾ ಕ್ರೈಮ್ ಪಾರ್ಟ್ನರ್ ಬಾಯ್ಬಿಟ್ಟಿರುವಂತಹ ದುಬೈ ಆಫೀಸ್ ರಹಸ್ಯ. ಏನದು ಸ್ಟೋರಿ ನೋಡಿ. ದುಬೈ ಕಂಪನಿ ಮೂಲಕ ರನ್ಯಾ ಬ್ಲಾಕ್ ಅಂಡ್ ವೈಟ್ ಆಟ. ಡಿಆರ್ಐ ಮುಂದೆ ತರುಣ್ ಬಿಚ್ಚಿಟ್ಟ ಸ್ಫೋಟಕ ಸಂಗತಿ. ಚಿನ್ನ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಕ್ಕಿಬಿದ್ದಿರೋ ನಟಿ ರನ್ಯಾ ರಾವ್ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿತಿದ್ದಾಳೆ. ರನ್ಯಾ ಕ್ರೈಮ್ ಪಾರ್ಟ್ನರ್ ತರುಣ್ ರಾಜು ಸ್ಫೋಟಕ ಸಂಗತಿಗಳನ್ನ ಬಿಚ್ಚಿಟ್ಟಿದ್ದಾನೆ. ಇಬ್ಬರು ಸೇರಿ ದುಬೈನಲ್ಲಿ ಸ್ಥಾಪಿಸಿದ ಕಂಪನಿ, ಅದರ ಉದ್ದೇಶ, ಚಿನ್ನ, ಹಣದ ವಹಿವಾಟು ಹೇಗೆಲ್ಲ ಇತ್ತು ಅನ್ನೋದನ್ನೇ ಬಟಾಬಯಲು ಮಾಡಿದ್ದಾನೆ. ರನ್ಯಾ ಹಾಗೂ ತರುಣ್ ದುಬೈನಲ್ಲಿ ಪಾಲುದಾರಿಕೆಯಲ್ಲಿ ವೀರಾ ಡೈಮಂಡ್ಸ್ ಟ್ರೇಡಿಂಗ್ ಸಂಸ್ಥೆ ಸ್ಥಾಪಿಸಿದ್ರು. ಈ ಕಂಪನಿ ಉದ್ದೇಶವೇ ಚಿನ್ನ ಆಮದು ಮತ್ತು ಮಾರಾಟ ಮಾಡೋದಾಗಿತ್ತು. ಇನ್ನು ಚಿನ್ನದ ದಂಧೆಯಿಂದ ಗಳಿಸಿದ ಕಪ್ಪು ಹಣ ವೈಟ್ ಮಾಡಲೆಂದೇ ಕಂಪನಿ ಓಪನ್ ಮಾಡಿದ್ರಂತೆ. ದುಬೈನಲ್ಲಿನ ಡೀಲರ್ಗಳಿಗೆ ವಿದೇಶಿ ಕರೆನ್ಸಿಯಲ್ಲಿ ಹಣ ಪಾವತಿ ಮಾಡ್ತಿದ್ದ ರನ್ಯಾ ಕಸ್ಟಮ್ಸ್ ಅಧಿಕಾರಿಗಳ ಬಳಿ ತರುಣ್ ಹೆಸರಲ್ಲಿ ಡಿಕ್ಲರೇಷನ್ ಮಾಡಿಸ್ಕೊಳ್ತಿದ್ಲು ಅನ್ನೋದು ಗೊತ್ತಾಗಿದೆ. ಇನ್ನು ಜಿನೆವಾ ಮತ್ತು ಬ್ಯಾಂಕಾಕ್ನಲ್ಲೂ ಚಿನ್ನ ಪೂರೈಕೆದಾರರ ಪರಿಚಯ ಆಯಿತು. 2024ರಿಂದಲೇ ಈ ದೇಶಗಳಿಂದ ರನ್ಯಾ ಚಿನ್ನ ಖರೀದಿ ಮಾಡ್ತಿದ್ಲು ಅನ್ನೋದನ್ನ ತರುಣ್ ಬಾಯ್ ಬಿಟ್ಟಿದ್ದಾನೆ. ರನ್ಯಾ ಮಲತಂದೆ ಡಿಜಿಪಿ ರಾಮಚಂದ್ರ ರಾವ್ಗೂ ವಿಚಾರಣೆ ಬಿಸಿ. ಇನ್ನು ಪ್ರೋಟೋಕಾಲ್ ದುರುಪಯೋಗ ಕೇಸ್ ಎದುರಿಸ್ತಿರೋ ರನ್ಯಾ ಮಲತಂದೆ ರಾಮಚಂದ್ರ ರಾವ್ಗೂ ವಿಚಾರಣೆಯ ಬಿಸಿ ತಟ್ಟಿದೆ. ಎಸಿಎಸ್ ಗೌರವ್ ಗುಪ್ತಾ ಕಚೇರಿಯಲ್ಲಿ ಡಾಕ್ಟರ್ ರಾಮಚಂದ್ರ ರಾವ್ ವಿಚಾರಣೆ ನಡೆದಿದೆ. ನಿಮ್ಮ ಮಗಳು ರನ್ಯಾ ರಾವ್ಗೆ ಪ್ರೋಟೋಕಾಲ್ ನೀಡೋಕೆ ನೀವು ತಿಳಿಸಿದ್ದೀರಾ? ಏರ್ಪೋರ್ಟ್ಗೆ ನೀವು ವಾಹನವನ್ನು ಕಳಿಸ್ಕೊಟ್ಟಿದ್ರಾ? ಯಾರಿಗಾದ್ರೂ ಕರೆ ಮಾಡಿ ರನ್ಯಾ ರಾವ್ಗೆ ಪ್ರೋಟೋಕಾಲ್ ನೀಡಲು ಹೇಳಿದ್ರಾ? ಅಥವಾ ಪುತ್ರಿ ರನ್ಯಾ ರಾವ್ ಕರ್ತರಲು ಸ್ವತಃ ನೀವೇ ಹೋಗಿದ್ರಾ ಅಂತ ಪ್ರಶ್ನೆಗಳನ್ನ ಕೇಳಲಾಗಿದೆ. ಆದರೆ ವಿಚಾರಣೆ ವೇಳೆ ರಾಮಚಂದ್ರ ರಾವ್ ಎಲ್ಲದಕ್ಕೂ ಇಲ್ಲ ಅಂತ ಉತ್ತರಿಸಿದ್ದಾರೆ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ದಿನಕ್ಕೊಂದು ತಿರುವು ಪಡಿತಾ ಇದ್ದು ದುಬೈ ಕಂಪನಿ ರಹಸ್ಯ ಬಯಲಾಗಿದೆ. ಇಡಿ ಅಧಿಕಾರಿಗಳು ಯಾವ ಕ್ಷಣದಲ್ಲಾದರೂ ರನ್ಯಾ ಹಾಗೂ ತರುಣ್ ರಾಜ್ರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9.